ಯಾರೋ ರಾಯಲ್ ಎನ್ಫೀಲ್ಡ್ ಫ್ಯಾನ್ ಇರಬೇಕು. ಗಾಡಿ ನೋಡಿ ಎದುರ್ಕೊಂಡು ಓಡೋಗ್ತಾ ಇದ್ದಾನೆ. ಏನಾದರೂ ಗಾಡಿ ಸದ್ಯದಲ್ಲಿ ತಗೊಳ್ಳೋದಿದ್ದೀರಿ ಪಕ್ಕ ಇದೆ ಎತ್ತುತ್ತಿದೆ. ನಿಮಗೆ ಶಿವಮೊಗ್ಗದಲ್ಲಿ ಆಫ್ ರೋಡ್ಸ್ ಮಾಡಬೇಕು ಅಂದರೆ ಈ ಕಡೆ ಈ ಫ್ಲೈಓವರ್ ಹತ್ರ ಬಂದ್ಬಿಡ್ರಿ ಸಾಕು. ಇದಕ್ಕಿಂತ ಬೆಸ್ಟ್ ಆಫ್ ರೋಡ್ ಟ್ರಯಲ್ಸ್ ಇನ್ನೊಂದಿಲ್ಲ ಅನ್ಕೊಂತೀನಿ. ಟಾಕಲ್ಲೇ ಬಾರ್ ಅಂಡ್ ಮಿರರ್ಸ್ನ ಕೊಟ್ಟಿದ್ದಾರೆ. ಹೆವಿ ಪ್ರೀಮಿಯಂ ಆಗಿದೆ ಅಂತಲೇ ಹೇಳ್ಬೋದು. ಸೊ ಬಾಯ್ಸ್, ಫೈನಲಿ ಆಲ್ ನ್ಯೂ ಟ್ರಯಂಫ್ ಸ್ಪೀಡ್ 400 ಎಲ್ಲರ ಮಾತ್ರ ಬಾಂಬ್ ಆಗಿದೆ ಅಂತಾನೆ ಹೇಳ್ಬೋದು. ಎಲ್ಲೋ ಕಲರ್ ಅಂತೂ ಸೈಕ ಕಾಣಿಸ್ತಾ ಇದೆ. ನನ್ನನ್ನಲ್ಲ ಗಾಡಿನ ಬಾ. ಈ ಗಾಡಿಯ ಆನ್ ರೋಡ್ ಪ್ರೈಸ್ ಬಂದು 3,19,000 ಇದೆ. ಇದರಲ್ಲೇ ಇನ್ನೊಂದು ವೇರಿಯಂಟ್ ಸ್ಪೀಡ್ 400T ಅಂತ ಬರುತ್ತೆ. ಅದು ಇದರಲ್ಲೇ ಬೇಸ್ ವರ್ಷನ್ ಅಂತ ಹೇಳ್ಬೋದು. ಆಯ್ತು. ಆಮೇಲೆ ಇದಕ್ಕೂ ಮತ್ತೆ ಸ್ಪೀಡ್ 400T ವರ್ಷನ್ಗೂ ಏನಪ್ಪಾ ಮೇಜರ್ ಡಿಫ್ರೆನ್ಸ್ ಅಂದ್ರೆ ಅಪ್ಸೈಡ್ ಡೌನ್ ಫೋಕ್ಸ್ ಬರಲ್ಲ ನಿಮಗೆ. ಆಮೇಲೆ ಅದರಲ್ಲಿ ನಿಮಗೆ 30 bhp ಅಷ್ಟೇ ಬರೋದು. ಇದು ನಿಮಗೆ 40 bhp ಪ್ರೊಡ್ಯೂಸ್ ಮಾಡುತ್ತೆ. ಆಯ್ತು. ಆಮೇಲೆ ಸೊ ಇಂಜಿನ್ ಪವರ್ ಅಲ್ಲಿ ಕೂಡ ನಿಮಗೆ ಡಿಫ್ರೆನ್ಸ್ ಬರುತ್ತೆ. ಬರೀ ಗಾಡಿ ನೋಡಕ್ಕಷ್ಟೇ ಡಿಫ್ರೆನ್ಸ್ ಬರಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಇನಿಷಿಯಲ್ ಡ್ರೈವ್ ಮಾತ್ರ ಸಕ್ಕತ್ತಾಗಿದೆ ಇದರಲ್ಲಿ. ಇನ್ನು ಫೀಲ್ ಬೇಕು ಬ್ರದರ್, ಅರ್ಥ ಮಾಡ್ಕೊಳ್ಳಿ. ಆಲ್ ನ್ಯೂ ಮ್ಯಾಸಿವ್ ಲಿಕ್ವಿಡ್ ಕೂಲ್ಡ್ ಟ್ರಯಂಫ್ 400cc ಇಂಜಿನ್. ಇದು ಬಂದು ಆಕ್ಚುಲಿ 393cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿದೆ. 40 bhp ಪ್ರೊಡ್ಯೂಸ್ ಮಾಡುತ್ತೆ. 37 Nm ಆಫ್ ಟಾರ್ಕ್ ಇದೆ. ಇನ್ನು ಇಲ್ಲಿ ಕೂಡ ಸ್ಟೀಲ್ ಟ್ರೀಟ್ಮೆಂಟ್ಸ್ ಇದೆ. ಇನ್ನು ಇಲ್ಲಿ ಕೂಡ ಸ್ಟೇನ್ಲೆಸ್ ಸ್ಟೀಲ್ ಟ್ರೀಟ್ಮೆಂಟ್ಸ್ ಇದೆ. ಇಲ್ಲಿ ಕೂಡ ಇದೆ. ಇದೆಲ್ಲ ನಿಮಗೆ ಸ್ಪೀಡ್ 400T ಅಲ್ಲಿ ತಗೊಂತೀರಾ ಅಂದ್ರೆ ನಿಮಗೆ ಪ್ಲಾಸ್ಟಿಕಲ್ ಬರುತ್ತೆ. ಸೀಟ್ ಹೈಟ್ ನಿಮಗೆ 790 mm ಬರುತ್ತೆ. ಸೊ ಶಾರ್ಟ್ ರೈಡರ್ಸಿಗೆಲ್ಲ ಏನು ತೊಂದರೆನೇ ಇಲ್ಲ, ಆರಾಮಾಗಿ ಹೊಡಿಬೋದು ಈ ಗಾಡಿನ. ಗಾಡಿ ಕೂಡ ನಿಮಗೆ ಅಂತ ಏನು ವೆಯ್ಟ್ ಇಲ್ಲ. ಮಿರರ್ ವಿಸಿಬಿಲಿಟಿ ಆಕ್ಚುಲಿ ಚೆನ್ನಾಗಿದೆ. ಬಾರ್ ಅಂಡ್ ಮಿರರ್ಸ್ ಆಗಿರೋದ್ರಿಂದ ವಿಸಿಬಲ್ ಇರುತ್ತೋ ಇಲ್ಲೋ ಅನ್ಕೊಂಡಿದ್ದೆ. ಕ್ರೇಜಿ ಆಗಿದೆ ಗುರು ವಿಸಿಬಿಲಿಟಿ. ರಾಯಲ್ ಎನ್ಫೀಲ್ಡ್ ಅಲ್ಲೆಲ್ಲ ಹೋಗ್ಬಿಟ್ರೆ ಇದಕ್ಕೇನೆ ಏನಿಲ್ಲ ಅಂದ್ರೆ ಈಗ ಒಂದು 5,000 ಸಾವಿರ ಬಿಲ್ ಮಾಡಿಬಿಡ್ತಾರೆ. ಇವರು ಬರೀ 3 ಲಕ್ಷದ ಗಾಡಿಲೇನೆ ಸ್ಟಾಕ್ ಅಲ್ಲಿ ಕೊಡ್ತಾರೆ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಸಸ್ಪೆನ್ಷನ್ ಕೂಡ ತುಂಬಾ ಸ್ಮೂತ್ ಆಗಿದೆ. ನಾಟ್ ಲೈಕ್ ತುಂಬಾ ರಫ್ ಆಗಿದೆ ಅಂತಾನು ಹೇಳಲ್ಲ, ಅಥವಾ ತುಂಬಾ ಸ್ಮೂತ್ ಆಗಿದೆ ಅಂತಾನು ಹೇಳಲ್ಲ. ಬ್ಯಾಲೆನ್ಸ್ಡ್ ಆಗಿದೆ. ಇದರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ ಅಪ್ಸೈಡ್ ಡೌನ್ ಫೋಕ್ಸ್ ನ ಕೊಟ್ಟಿದ್ದಾರೆ. ಇನ್ನು ರೇರ್ ಅಲ್ಲಿ ಬಂದ್ರೆ ಮೊನೋಶಾಕ್ ಸಸ್ಪೆನ್ಷನ್ ಬರುತ್ತೆ. ಇದು ನಿಮಗೆ ಪ್ರೀಲೋಡ್ 6 ಸ್ಟೆಪ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ವಾಟ್ ನಾನ್ಸೆನ್ಸ್ ಇಟ್ ಈಸ್. ಇನ್ನು ಮೇನ್ ಇದ್ರದ್ದು ಇಂಜಿನ್ ಕ್ಯಾರೆಕ್ಟರ್ ಬಗ್ಗೆ ಬಂದ್ರೆ ನಿಮಗೆ KTM ಅಷ್ಟು ಹಾರ್ಡ್ ಅಂತ ಅನ್ಸಲ್ಲ. ಗಾಡಿ ತುಂಬಾ ಸ್ಮೂತ್ ಆಗಿದೆ. ಬಟ್ ಬಜಾಜ್ ಅಷ್ಟು ಸೆಟಲ್ಡ್ ಆಗಿ ಕೂಡ ಇಲ್ಲ. ಆ ಗ್ರಂಟ್ ಫೀಲ್ ಆಗುತ್ತೆ ನಿಮಗೆ. ಆಯ್ತು. ಆಮೇಲೆ ಲೈಕ್ ಇಟ್ಸ್ ಮೋರ್ ಲೈಕ್ ಒಂದು ರಾಯಲ್ ಎನ್ಫೀಲ್ಡ್ ತರ ಸೌಂಡ್ ಆಗುತ್ತೆ ನಿಮಗೆ ಇಂಜಿನ್. ಬಟ್ ಅಷ್ಟೊಂದು ಬೇಸಿನೂ ಇಲ್ಲ, ಡಿಸೆಂಟ್ ಅಮೌಂಟ್ ಆಫ್ ಸೌಂಡ್ ಇದೆ. ಬಟ್ ರಾಯಲ್ ಎನ್ಫೀಲ್ಡ್ಗಿಂತ ತುಂಬಾನೇ ಚೆನ್ನಾಗಿದೆ ಗುರು. ಇದು ಪರ್ಫಾರ್ಮೆನ್ಸ್ ವೈಸ್ ಬಂದ್ರೆ ನೋಡ್ರಿ ಹೆಂಗ್ ಓಡುತ್ತೆ ಗಾಡಿ. ಇದರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗೋದು ಏನು ಅಂದ್ರೆ ಟ್ಯಾಕೋಮೀಟರ್ ಇಲ್ಲಿದೆ, ಸ್ಪೀಡೋಮೀಟರ್ ಇಲ್ಲಿದೆ. ನೀವು ಹಿಂಗೆ ರೈಸ್ ಮಾಡಿದಾಗ ಇದನ್ನೇ ಟ್ಯಾಕೋಮೀಟರ್ ಅನ್ನೋದೇ ನಮ್ಮ ತಲೆಯಲ್ಲಿರುತ್ತೆ. ಯಾಕಂದ್ರೆ ಜನರಲ್ ಆಗಿ ಅನಲಾಗ್ ಅಲ್ಲಿ ಕೊಡೋದೇ ನಿಮಗೆ ಟ್ಯಾಕೋಮೀಟರು. ಡಿಜಿಟಲ್ ಅಲ್ಲಿ ನಿಮಗೆ ಸ್ಪೀಡ್ ನ ಕೊಡ್ತಾರೆ. ಬಟ್ ಇದರಲ್ಲಿ ಉಲ್ಟಾ ಇದೆ. ಸ್ಪೀಡ್ ಅನಲಾಗ್ ಅಲ್ಲಿ ಇದೆ, ಟ್ಯಾಕೋಮೀಟರ್ ಡಿಜಿಟಲ್ ಅಲ್ಲಿ ಇದೆ. ಇನ್ನು ಇದರಲ್ಲಿ ನಿಮಗೆ ಫ್ರಂಟ್ ಅಂಡ್ ಬ್ಯಾಕ್ ಎರಡು ಕೂಡ 17 ಇಂಚ್ ಅಲಾಯ್ಸ್ ಬರುತ್ತೆ. ಫ್ರಂಟ್ ಅಲ್ಲಿ ಇದಕ್ಕೆ ನಿಮಗೆ 110 ಸೆಕ್ಷನ್ ಟೈರ್ ಬರುತ್ತೆ. ಇನ್ನು ಬ್ಯಾಕ್ ಅಲ್ಲಿ ಬಂದ್ರೆ 150 ಸೆಕ್ಷನ್ ಟೈರ್ ಬರುತ್ತೆ. ಎರಡು ಕೂಡ ವ್ರಿಡಿಸ್ಟೈನ್ ಅವ್ರದ್ದು ಕಂಪ್ಲೀಟ್ ಆಗಿ ರೇಡಿಯಲ್ ಟೈರ್ಸ್. ಎಸ್, ವ್ರಿಡಿಸ್ಟೈನ್ ಟೈರ್ಸ್. ನಾನು ಹೇಳಿಲ್ವಾ ನಿಮಗಾಗ್ಲೇ ಹೆವಿ ಪ್ರೀಮಿಯಂ ಆಗಿದೆ ಗಾಡಿ ಅಂತ. ನಿಮಗೆ ಎಲ್ಲೂ ಕಾಸ್ಟ್ ಕಟ್ಟಿಂಗ್ ಅಂತೂ ಚೂರು ಆಗಿಲ್ಲ ಗಾಡಿಲಿ. ಫಸ್ಟ್ ನಿಮಗೆ MRF ಬರ್ತಾ ಇತ್ತು, ಅದೀಗ ಕಂಪ್ಲೀಟ್ ಆಗಿ R&D ಆಗಿ ಈಗ ವ್ರಿಡಿಸ್ಟೈನ್ ಕೊಡ್ತಾ ಇದ್ದಾರೆ. ಟೈರ್ ಗ್ರಿಪ್ ಮಾತ್ರ ಆನ್ ಪಾಯಿಂಟ್ ಇದೆ ಅಂತಾನೆ ಹೇಳ್ಬೋದು. ಎಲ್ಲೂ ಚೂರು ಜರ್ಗಲ್ಲ ನಿಮಗೆ ಗಾಡಿ. ಸಾಹೋ ಮೂವಿಲಿ ಪ್ರಭಾಸ್ ಅವರು ಹಿಂಗೆ ಮಧ್ಯ ಮಧ್ಯ ನುಗ್ಗಿಸ್ಕೊಂಡು ಹೋಗ್ತಾರೆ ಗೊತ್ತಾ ಗಾಡಿನ. ನನಗೆ ಆ ಫೀಲ್ ಬರ್ತಾ ಇದೆ ಗಾಡಿ ಓಡಿಸ್ತಾ ಇದ್ರೆ. ಸಿಟಿ ಮಧ್ಯ ನುಗ್ಸಾಡ್ಕೊಂಡು ಬಾರ್ಸಾಡಕ್ ಸಕ್ಕದಾಗಿದೆ ಅನ್ಕೊಳ್ರಿ ಈ ಗಾಡಿ ಮಾತ್ರ. ಇದರಲ್ಲಿ ನಿಮಗೆ 13 ಲೀಟರ್ಸ್ ಅಷ್ಟು ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಆನ್ ಆವರೇಜ್ ಏನಿಲ್ಲ ಅಂದ್ರೂ 25 to 28 ಅಂತೂ ಬರುತ್ತೆ ಮೈಲೇಜು. ನೀವು ಓಡಿಸೋದ್ರ ಮೇಲೆ ಡಿಪೆಂಡ್. ಆಯ್ತು. ಆಮೇಲೆ ನಾನು ಈ ಗಾಡಿ ಸರ್ವಿಸ್ ಡ್ಯೂರೇಷನ್ ಕೇಳಿನೇ ಸೈಕ್ ಆಗೋದೆ ಗುರು. ಲಿಟ್ರಲಿ ಫಸ್ಟ್ ಸರ್ವಿಸ್ ಆದ್ಮೇಲೆ ನೀವು 15,000 ಕಿಲೋಮೀಟರ್ಸ್ ಓಡಿಸಬಹುದು. 15,000. ಹೆಡ್ಲೈಟ್ ಕಡೆ ಬಂದ್ರೆ ಹೆವಿ ಪ್ರೀಮಿಯಂ ಆಗಿ ಕೊಟ್ಟಿದ್ದಾನೆ. LED DRLs ಇದೆ, ಸ್ಪ್ಲಿಟ್ ಹೆಡ್ಲೈಟ್ಸ್, ಹೈ ಬೀಮ್ ಮತ್ತೆ ಲೋ ಬೀಮ್ ಇದೆ. ಇನ್ನು ಈ ಕಡೆ ಬಂದ್ರೆ ನಿಮಗೆ LED ಇಂಡಿಕೇಟರ್ಸ್ ಇದೆ. ಹೆವಿ ಬೇಸಿ ಆಗಿದೆ ಸೌಂಡ್ ಮಾತ್ರ. ನನಗಂತೂ ಸಖತ್ ಇಷ್ಟ ಆಯ್ತು. ಇದರಲ್ಲಿ ನಿಮಗೆ ಸ್ಯಾರಿ ಗಾರ್ಡು ಮತ್ತೆ ಈ ಗ್ರಾಬ್ ಗ್ರಿಲ್ ಏನ್ ನೋಡ್ತಾ ಇದ್ದೀರಾ, ಇದು ಇಂಡಿಯನ್ ವರ್ಷನ್ ಅಲ್ಲಿ ಮಾತ್ರ ಬರೋದು. ಸೊ ನಿಮಗೆ ಗ್ಲೋಬಲ್ ವರ್ಷನ್ ಗಿಂತ ಈ ಗಾಡಿ ಆಲ್ಮೋಸ್ಟ್ ಒಂದು 6 kg ಅಷ್ಟು ವೆಯ್ಟ್ ಜಾಸ್ತಿ ಆಗುತ್ತೆ. ಇನ್ನು ಈ ಕಡೆ ಬಂದ್ರೆ ನೀವು ನೋಡಬಹುದು ಫ್ರಂಟ್ ಅಲ್ಲಿ ನಿಮಗೆ ರೇಡಿಯೇಟರ್ ನ ಕೊಟ್ಟಿದ್ದಾರೆ. ನನಗೆ ಖುಷಿಯಾಗಿದ್ದೇನು ಅಂದ್ರೆ ಇವರೇ ರೇಡಿಯೇಟರ್ ಗಾರ್ಡ್ ನ ಕೂಡ ಕೊಟ್ಟಿದ್ದಾರೆ. ಯಾವ ಕಂಪ್ನಿನೂ ಕೊಡಲ್ಲ ಗುರು ಸ್ಟಾಕ್ ಅಲ್ಲೇ ರೇಡಿಯೇಟರ್ ಗಾರ್ಡು. ಅದನ್ನು ಕೊಟ್ರೆ ಪ್ಲಾಸ್ಟಿಕ್ ಅಲ್ಲಿ ಕೊಡ್ತಾರೆ. ಬಟ್ ಇವ್ರು ನೋಡಬಹುದು ಆಕ್ಚುಯಲ್ ಮೆಟಲ್ ರೇಡಿಯೇಟರ್ ಗಾರ್ಡ್ ನ ಕೊಟ್ಟಿದ್ದಾರೆ. ಆಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗ್ ಮಾಡ್ಬಿಟ್ಟ.
ಆಫ್ ರೋಡ್ಸ್ ಕೂಡ ಓಡಿಸ್ಬೋದು, ತುಂಬಾ ಏನ್ ಮ್ಯಾಟ್ರ್ ಆಗಲ್ಲ ಗ್ರೌಂಡ್ ಕ್ಲಿಯರೆನ್ಸ್. ಬಟ್ ದೊಡ್ಡ ಹಳ್ಳಗಳಿತ್ತು ಅಂದ್ರೆ ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕಾಗುತ್ತೆ. ಟ್ರಾಕ್ಷನ್ ಕಂಟ್ರೋಲ್ ಇರೋದ್ರಿಂದ ನಿಮಗೆ ಸ್ಕಿಡ್ ಆಗುತ್ತೆ ಅನ್ನೋ ಭಯನೇ ಬೇಡ. ಆಯ್ತು ಆಮೇಲೆ ಹಂಗೆ ನೋಡಿದ್ರೆ ಈ ಗಾಡಿಗೆ ಕಾಂಪಿಟೇಷನ್ ಅಂತ ಬರೋದು ಗೊರಿಲ್ಲಾ 650, ಯಾಕಂದ್ರೆ ಅದು ಕೂಡ ಒಂದು ರೆಟ್ರೋ ಸ್ಟೈಲ್ ಅಲ್ಲಿ ಬಿಟ್ಟಿರೋ ಗಾಡಿ. ಇದು ಕೂಡ ಅದೇ ತರ ಗಾಡಿ. ಆಯ್ತು ಆಮೇಲೆ ಅದು ಕೂಡ 450cc ಇಂಜಿನ್. ಇದು ಕೂಡ ಆಲ್ಮೋಸ್ಟ್ ಸೇಮ್ ಸೆಗ್ಮೆಂಟೇ ಬರುತ್ತೆ, 400cc ಇಂಜಿನ್, ಎರಡೂ ಲಿಕ್ವಿಡ್ ಕೂಲ್ಡ್ ಇಂಜಿನ್. ಸೊ ಈ ತರ ಕಂಪೇರ್ ಮಾಡಿದಾಗ ನನಗೆ KTM ಗಿಂತ ಜಾಸ್ತಿ ಇದು ಗೊರಿಲ್ಲಾಗೆ ಕಾಂಪಿಟೇಷನ್ ಅಂತ ಅನ್ಬೋದು. ಗೊರಿಲ್ಲಾ 450ಗೆ ಕಂಪೇರ್ ಮಾಡಿದ್ರೆ ಎನಿ ಡೇ ಫಾರ್ ಅಂಡ್ ಫಾರ್ ಬೆಟರ್ ಆಗಿದೆ ಗುರು ಗಾಡಿ ಇದು. ನಾನು ಸುಮ್ ಕೂರೋ ಮಗ ಅಲ್ಲ. ಇನ್ನು ಇಲ್ಲಿ ಬಂದ್ರೆ ನಿಮಗೆ 5 ಸ್ಟೆಪ್ ಅಡ್ಜಸ್ಟ್ಮೆಂಟ್ ಬ್ರೇಕ್ ಲಿವರ್ಸ್ ಹಾಗೂ ಕ್ಲಚ್ ಲಿವರ್ಸ್ ಎರಡೂ ಬರುತ್ತೆ. ಇನ್ನು ಆಲ್ ದ ವೇ ಈ ಕಡೆ ಮಿರರ್ಸ್ ಕಡೆ ಬಂದ್ರೆ ನಿಮಗೆ ಸ್ಟಾಕ್ ಅಲ್ಲೇನೆ ಬಾರ್ ಅಂಡ್ ಮಿರರ್ಸ್ ನ ಕೊಟ್ಟಿದ್ದಾರೆ. ಹೆವಿ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನೂ ಪ್ರೀಮಿಯಂ ಆಗ್ಬೇಕಂದ್ರೆ ಅದು ಕೂಡ ಸಿಗುತ್ತೆ. ಅದು ಆಲ್ಮೋಸ್ಟ್ ನಿಮಗೆ ಒಂದು 10,000 ಆಗುತ್ತೆ. ಇನ್ನು ಈ ಗಾಡಿನ ನಾನು ಯಾರಿಗೆ ಸಜೆಸ್ಟ್ ಮಾಡ್ತೀನಿ ಅಂದರೆ, ಒಂದು ಡೈಲಿ ಕಮ್ಯೂನಿಟಿಗೆ ಮತ್ತು ಕಾಲೇಜಿಗೆ ಓಡಾಡೋಕ್ಕೆ ಎಲ್ಲ ಒಂದು ರೆಟ್ರೋ ಸ್ಟೈಲಲ್ಲಿ ಒಂದು ಒಳ್ಳೆ ಪ್ರೀಮಿಯಂ ಗಾಡಿನ ಹುಡುಕ್ತಾ ಇದ್ದೀನಿ. ನನಗೆ ನನ್ನ ಗಾಡಿ ಹೇಳ್ಕೊಳಕ್ಕೆ ಒಳ್ಳೆ ಬ್ರ್ಯಾಂಡೆಡ್ ಆಗಿರಬೇಕು ಗುರು ಅನ್ನೋರೆಲ್ಲ ಕಣ್ಣು ಮುಚ್ಕೊಂಡು ಈ ಟ್ರಯಂಫ್ 400ನ ಎತ್ಕೊಳ್ರಿ. ಹೋಗಿ ಬಂದು ಈ ಫ್ಲೈಓವರ್ ಮೇಲೆ ಬರೋದೇ ಆಯಿತು ನಮ್ಮ ಕತೆ. ನಿಮಗೆ ಶಿವಮೊಗ್ಗದಲ್ಲಿ ಆಫ್ ರೋಡ್ಸ್ ಮಾಡಬೇಕು ಅಂದರೆ ಈ ಕಡೆ ಈ ಫ್ಲೈಓವರ್ ಹತ್ರ ಬಂದುಬಿಡ್ರಿ ಸಾಕು. ಇದಕ್ಕಿಂತ ಬೆಸ್ಟ್ ಆಫ್ ರೋಡ್ ಟ್ರಯಲ್ಸ್ ಇನ್ನೊಂದಿಲ್ಲ ಅನ್ಕೊತೀನಿ. ಈ ರೋಡ್ ಇಷ್ಟು ಎತ್ತಾಗ್ತಾ ಇದ್ರು ಕೂಡ ತುಂಬ ಏನು ಗಾಡಿ ಎತ್ತಾಗ್ತಾ ಇದೆ ಅಂತ ನನಗೆ ಫೀಲ್ ಆಗ್ತಾ ಇಲ್ಲ. ಮೇ ಬಿ ಬಜಾಜ್ ಅವರಿಗೂ ಗೊತ್ತಾಯ್ತು ಅನ್ಸುತ್ತೆ, ನಮ್ಮ ರೋಡ್ಗಳಂತೂ ಚೆನ್ನಾಗಿ ಮಾಡಲ್ಲ, ಅಟ್ಲೀಸ್ಟ್ ಗಾಡಿನಾರು ಚೆನ್ನಾಗಿ ಮಾಡೋಣ ಅಂತ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಬರಲಿ ಓಯ್, ಯಾಕೋ ಗಾಡಿ ಚೆನ್ನಾಗಿಲ್ಲ? ಹೆಂಗಿದೆ ಗಾಡಿ ಹೆಂಗಿದೆ ಅಂತ ಕೇಳಿದ್ರೆ ಓಡೇ ಹೋಗ್ತಿಯಲ್ಲೋ. ವಾಯ್ಸ್ ಇದು ಬಂದು ನಿಮಗೆ ಸ್ಕ್ರಾಮ್ಲರ್ 400. ಅದೇನು ನಾವೀಗ ಸ್ಪೀಡ್ ಓಡಿಸಿದ್ವಲ್ಲ ಅದರಲ್ಲೇ ಆಫ್ ರೋಡ್ ವರ್ಷನ್ ಇದು. ಇದರಲ್ಲಿ ನಿಮಗೆ ಸ್ವಿಚೇಬಲ್ ABS ಬರುತ್ತೆ. ಹಿಂದೆ ನೀವು ಇಲ್ಲಿ ನೋಡ್ಬೋದು ಡ್ಯುಯಲ್ ಎಕ್ಸಾಸ್ಟ್ ಇದೆ. ಇನ್ನು ಈ ಕಡೆ ಬಂದರೆ ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕಿ ಸ್ವಲ್ಪ ಹೈಟಲ್ಲಿರುತ್ತೆ ಹ್ಯಾಂಡಲ್ಲು. ಹಲೋ ಏನು ನಿಮ್ KTM ಬ್ಯಾಂಕ್ ರಪ್ಟ್ ಆಗಿದೆಯಂತೆ, ಹೋಗೇನಾ ನಿಮ್ KTM? ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ.